ಮೊದಲನೇದಾಗಿ ಅವಶ್ಯ. ಏನು ಸರಿ ಗರುಡ ಪುರಾಣ ಇದು ಶುರು ಆಗಿದ್ದು ಅಫ್ಕೋರ್ಸ್ ನಮ್ಮ ಗರುಡ ಮತ್ತು ವಿಷ್ಣುರ ನಡುವೆ ನಡೆದಂಥ ಒಂದು ಸಂಭಾಷಣೆ. ಇದ್ರ ಬಗ್ಗೆ ತಾವು ಹೇಳಿ ಸರ್. ಈಗ ಪುರಾಣಗಳು ಅಷ್ಟಾದಶ ಪುರಾಣಗಳು ಅಂಥೇಳಿ 18 ಪುರಾಣಗಳೇನಿದೆಯೋ ಆ ಪುರಾಣಗಳನ್ನೆಲ್ಲ ಬರೆದವರು ವ್ಯಾಸ ಮಹರ್ಷಿಗಳಿಂದ ಬಂದಿರುವಂಥದ್ದು. ಮಹಾಭಾರತ ಇದನ್ನೆಲ್ಲ ಬರೆದವನು ಇವರೇ ವ್ಯಾಸರೇ ಬರೆಸಿದ್ದು ಅಂತ. ಬರೆದವರು ಸ್ವತಃ ಅವರೇ ಬರೆದಿಲ್ಲ, ಗಣಪತಿಯನ್ನು ಇಟ್ಕೊಂಡು ಬರೆದರು ಅಂತೇಳಿ ಅವರಲ್ಲಿ ಒಂದು ಅಗ್ರಿಮೆಂಟ್ ಆಗಿ ಹೀಗೆ ನಾನು ಪೆನ್ ಎಲ್ಲೂ ನಿಲ್ಲಿಸೋದೇ ಇದ್ದಾಗ ನೀವು ಹೇಳಿದರೆ ಬರಿತೀನಿ ಅಂತೇಳಿ ಗಣಪತಿ ಹೇಳಿದಂತೆ. ಹಾಗೆ ಆಡಲಿಲ್ಲ ಹೇಳ್ತೀನಿ ಅಂತೇಳಿ. ಹಾಗಾಗಿ ಅಂತಹ ಒಂದು ಚಾಲೆಂಜಲ್ಲಿ ಬರೆದಂತಹ ಪುರಾಣಗಳೆಲ್ಲ 18 ನಿಲ್ಲಿಸುವಂಗೆ ನಿಲ್ಲಿಸಿದ್ರೆ ನಾನು ಬಿಟ್ಬಿಡ್ತೀನಿ, ನಾನು ಬರೆಯಲ್ಲ ಅಂತ ಹೇಳಿ ಅವನು ಗಣಪತಿಯ ಇದು. ಹಾಗಾಗಿ ಆವಾಗ ವ್ಯಾಸರು ಏನು ಮಾಡ್ತಾಯಿದ್ರು ಅಂದರೆ ಒಂದು ಶ್ಲೋಕವನ್ನು ಇವರಿಗೆ ಹೇಳುವಾಗ 4 ಶ್ಲೋಕವೋ 5 ಶ್ಲೋಕವನ್ನು ಮುಂದೆ ಇದು ಮಾಡ್ಕೊಳ್ತಾ ಇದ್ರಂತೆ, ಮನವರಿಕೆ ಮಾಡ್ಕೊಳ್ತಾ ಇದ್ರು. ಆ ಒಂದು ಇದರ ಮೇಲೆ ಎಲ್ಲಿಯೂ ನಿಲ್ಲಿಸದಿದ್ದಾಗೆ ಹೇಳಿದರು ಅವರು, ಅದನ್ನು ಗಣಪತಿ ಬರೆದ. ಹೀಗೆ ಅಷ್ಟಾದಶ ಪುರಾಣಗಳೇನಿದೆಯೋ ಪುರಾಣಗಳು ವೇದದ ಸಾರವನ್ನು ಹೇಳುವಂತಹ ಪುರಾಣಗಳಲ್ಲಿ ಬರೋದೇ ವೇದ ಸಾರ. ವೇದದಲ್ಲಿ ಇದನ್ನು ಅದನ್ನು ಅರಗಿಸಿಕೊಳ್ಳದಿರುವಾಗ ಸಾಮಾನ್ಯ ಜನರಿಗೆ ಇದರ ತಿಳುವಳಿಕೆ ಆಗಲಿ ಅಂತ ಹೇಳಿ ಪುರಾಣ ರೂಪದಲ್ಲಿ ಆ ಜ್ಞಾನ ಬಂತು. ಹೀಗೆ 18 ಪುರಾಣಗಳಲ್ಲಿ ಈ ಗರುಡ ಪುರಾಣ ಎನ್ನುವಂಥದ್ದು ಏನಿದೆಯಾ ಇದು ಒಂದು ಪುರಾಣ. 18 ಪುರಾಣದಲ್ಲಿ ಒಂದು ಪುರಾಣ. ಆದರೆ ಅತ್ಯಂತ ಮಹತ್ವವಾದ ಪುರಾಣ ಅಂತ ಹೇಳಿ ಪುರಾಣಗಳಲ್ಲೇ ಮಹತ್ವವನ್ನು ಪಡೆದಂತಹ ಪುರಾಣ ಯಾವುದು ಕೇಳಿದ್ರೆ ಗರುಡ ಪುರಾಣ ಅಂತ ಹೇಳ್ತಾರೆ. ಕರೆಕ್ಟ್. ಇದು ನಮಗೆ ಗೊತ್ತಿರೋ ಹಾಗೆ ಸಾವಿನ ನಂತರದ ಜೀವನದ ಬಗ್ಗೆ ಒಂದಷ್ಟು ಬೆಳಕನ್ನು ಚೆಲ್ಲುವ ಪುರಾಣವೂ ಇದು. ಆದರೆ ಇಡೀ ಪುರಾಣವೂ ಇದೇನಾ ಅಥವಾ ಇದರಲ್ಲಿ ಏನು ಭಾಗಗಳು ಬರುತ್ತೆ, ಯಾಕಿದೆ ಅತಿ ಮುಖ್ಯ ಪುರಾಣ? ಹೌದು. ಈಗ ಸಾಮಾನ್ಯ ಜನರಿಗೆ ಇರುವಂತಹ ಒಂದು ಕಲ್ಪನೆ ಏನಿದೆಯೋ ಆ ಕಲ್ಪನೆ ಗರುಡ ಪುರಾಣ ಅಂತ ಹೇಳಿದರೆ ಮರಣವಾದ ಮೇಲೆ ಹೇಳುವಂತಹ ಒಂದು ಪುರಾಣ ಎನ್ನುವಂತಹ ಮಟ್ಟದಲ್ಲಿ ಇವತ್ತಿಗಿದೆ. ಇದು ನಿಜ ಅಲ್ಲ. ಯಾಕೆ ಕೇಳಿದರೆ ಗರುಡ ಪುರಾಣದಲ್ಲಿ ಬರೀ ಒಂದು ಮರಣ ನಂತರದಲ್ಲಿ ಹೇಳುವಂತಹ ಒಂದು ಪ್ರೇತಕಾಂಡ ಅಂಥೇಳಿ, ಈಗ ಗರುಡ ಪುರಾಣವೇ ತುಂಬ ವಿಸ್ತೃತವಾದಂತಹ ಒಂದು ಪುರಾಣ. ಅದಕ್ಕೆ ಹೇಳಿದರೆ 19,000 ಗ್ರಂಥಗಳಿದೆ. ಅದರಲ್ಲಿ ಗ್ರಂಥ ಅಂತಂದರೆ ಶ್ಲೋಕ ಅಂತೇಳಿ ಹಿಂದಿನ ಇದರಲ್ಲಿ ಪರಿಭಾಷೆಯಲ್ಲಿ ಒಂದು ಶ್ಲೋಕಕ್ಕೆ ಒಂದು ಗ್ರಂಥ ಅಂತ ಹೇಳ್ತಾರೆ ಹಿಂದೆ. ಅಂತ 19,000 ಗ್ರಂಥಗಳಿದೆ ಒಟ್ಟು ಗರುಡ ಪುರಾಣದಲ್ಲಿ. ಆ ಒಂದು 19,000 ಗ್ರಂಥಗಳಲ್ಲಿ 3 ಕಾಂಡಗಳಾಗಿ ಬರ್ತವೆ. ಇದನ್ನು 3 ಚಾಪ್ಟರ್ಸ್ ಆದಾಗೆ 3 ಚಾಪ್ಟರ್ಸ್ ಅಲ್ಲ, ಅದು ಒಂದು ಖಂಡ ಭಾಗ. ಹೀಗೆ ಹೌದು, ಇದು ಬಿಗ್ಗರೆಯ ಆ ಭಾಗದಲ್ಲಿ ಮತ್ತೆ ಚಾಪ್ಟರ್ಸ್ ಬೇರೆ ಬರುತ್ತೆ. ಮತ್ತೆ ಹಿಂಗೆ ಅದರಲ್ಲಿ ಆಚಾರಕಾಂಡ ಅಂತ ಹೇಳಿ ಬರುತ್ತೆ. ಮೊದಲನೇದು ಇದು ಆಚಾರಕಾಂಡ ಅಂತೇಳಿ. ಆಚಾರಕಾಂಡ ಇದರಲ್ಲಿ ಬರುವಂತಹ ವಿಷಯಗಳೇನಿದೆಯೋ ಕೇಳಿದ್ರೆ ಪ್ರತಿಯೊಂದು ವ್ಯಕ್ತಿಯು ಅಂದರೆ ಒಂದು ಸಮಾಜವು ಯಾರು ಹೇಗಿರಬೇಕು, ಅವರ ಆಚಾರ ಏನು, ಅವರ ವಿಚಾರ ಏನು, ಅವರು ಏನು ಮಾಡಬೇಕು, ಅವರು ಏನು ಮಾಡಬಾರ್ದು ಇತ್ಯಾದಿ ವಿಷಯವನ್ನೆಲ್ಲ ಹೇಳ್ತಾ ಹೋಗುತ್ತೆ. ಅದು ಆಚಾರಕಾಂಡ. ಅದರಲ್ಲಿ ಅದಕ್ಕೆ ಆಚಾರಕಾಂಡ ಅಂತಲೇ ಬಂದಿರೋದು. ಈಗ ಒಂದು ಬ್ರಾಹ್ಮಣ ಜಾತಿ ಅಂತ, ಈಗ ಚಾತುರ್ವರ್ಣ್ಯಮಯ ಸೃಷ್ಟಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಅಲ್ವಾ. ಭಗವಂತ ಹೇಳಿದ ಮಾತು ಇದು. ಚಾತುರ್ವರ್ಣ್ಯ ನನ್ನಿಂದ ಸೃಷ್ಟಿಯಾಗಿದ್ದು ಹೊರತು ಇವರಿಂದಲ್ಲ, ವ್ಯಕ್ತಿಗಳಿಂದಲ್ಲ ಅಂತ. ಯಾರೋ ಒಂದು ವ್ಯಕ್ತಿ ಮಾಡಿದ್ದಲ್ಲ ಇದು ಚಾತುರ್ವರ್ಣ್ಯವನ್ನು. ಏನು ಚಾತುರ್ವರ್ಣ್ಯ? ಬ್ರಹ್ಮ, ಕ್ಷತ್ರಿಯ, ವೈಶ್ಯ, ಶೂದ್ರ, ಏನು ಇನ್ನು 4 ಇದಿದೆಯೋ ಅದಕ್ಕೂ ಅವರು ಕಾರಣ ಕೊಡ್ತಾನೆ, ಭಗವಂತನೇ ಕಾರಣ ಕೊಡ್ತಾನೆ. ಏನಕ್ಕೆ ಅಂದರೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಮಾಡಿರುವಂಥದ್ದು ಅದು ಅಂತೇಳಿ, ಅವರ ಕರ್ಮ ಆಧರಿಸಿ ಮಾಡಿರುವಂಥದ್ದು ಅಲ್ವಾ. ಹಾಗೆ ಮಾಡಿರುವಾಗ ಈಗ ಬ್ರಾಹ್ಮಣನಾದವನಿಗೆ ಏನು ಅವನ ಆಚಾರ ವಿಚಾರಗಳಿರಬೇಕು ಅದನ್ನೆಲ್ಲ ಹೇಳುತ್ತೆ ಅದರಲ್ಲಿ. ಬ್ರಾಹ್ಮಣ ಹೀಗಿರಬೇಕು, ಈ ರೀತಿ ಇರಬೇಕು, ಹೀಗೆ ಮಾಡಬೇಕು, ಅವನು ಏನು ಯಾವುದು ಮಾಡಬಾರದು ಇತ್ಯಾದಿಯನ್ನೆಲ್ಲ ಹೇಳ್ತಾ ಹೋಗುತ್ತೆ. ಬ್ರಾಹ್ಮಣನಿಗೆ ಕೆಲವು ನಿಷೇಧ ಇದೆ. ಅಂದರೆ ಯಾವುದೇ ಈಗ ಇದು ದ್ರವ ಪದಾರ್ಥಗಳೇನಿದೆಯೋ ಹಾಲು, ಎಣ್ಣೆ, ತುಪ್ಪ ಇತ್ಯಾದಿಗಳನ್ನು ಯಾವುದೂ ಅವನು ಮಾರಬಾರ್ದು, ಅವನು ಮಾರಲಿಕ್ಕೆ ಇದಿಲ್ಲ. ಯಾಕೆ? ಅದೇ ಯಾಕೆ ಅಂದರೆ ಅದು ಅವನಿಗೆ ನಿಷಿದ್ಧ, ಅವನಿಗೆ ನಿಷೇಧ, ಅವನು ಅದನ್ನು ಮಾಡಬಾರ್ದು ಎನ್ನುವಂಥದ್ದು. ಇದೆಲ್ಲ ಹಿಂದೆ ಅಷ್ಟು ಸ್ಟ್ರಿಕ್ಟಾಗಿ ನಡ್ಕೊಂಡು ಬರ್ತಾಯಿತ್ತು, ಅದನ್ನು ಮಾಡ್ತಾ ಇದ್ದಿದ್ರು. ಆದರೆ ಈಗ ಕಾಲಕ್ರಮೇಣ ಏನಾಯಿತು ಕೇಳಿದರೆ ಯಾವುದು ಬೇಕಂದ್ರೂ ಮಾಡ್ಬೋದು ಹೇಳುವಂತಹ ಒಂದು ಸ್ಥಿತಿ ಬಂದ್ಬಿಟ್ಟಿದೆ ಈಗ. ಹಾಗಾಗಿ ಇವತ್ತು ಬ್ರಾಹ್ಮಣನಾದವನು ಒಂದು ಚಪ್ಪಲಿ ಅಂಗಡಿನೂ ಇಡ್ತಾನೆ.
ಅಥವಾ ಒಂದು IT ಪ್ರೊಫೆಷನಲ್, IT ಇದರಲ್ಲೂ ಕೂರ್ಬೋದು, ಯಾರು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಒಂದು ಮನೋಧರ್ಮಕ್ಕೆ ಬಂದಿದ್ದೀವಿ ನಾವು. ಕಾಲನೂ ಆಗಿದೆ. ಹೌದು, ಕಾಲವೂ ಹಾಗೇ ಇದೆ, ಇದು ಇದೆ. ಯಾಕೆ ಕೇಳಿದರೆ ಈ ಒಂದು ಆಚಾರ ವಿಚಾರಗಳ ವಿಷಯದಲ್ಲಿ ನಾವು ಶೂನ್ಯರಾಗಿದ್ದೀವಿ. ಸರಿ. ಸೊ ಹೀಗೆ ಅಂದರೆ ಈ ಆಚಾರ ವಿಚಾರ, ಈಗ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೇಳಬೇಕಂದ್ರೆ ಆಯಾ ಕಾಲಘಟ್ಟಕ್ಕೆ ಅದು ಸೂಕ್ತವಾದಂಥ ಒಂದಷ್ಟು ವಿಚಾರಗಳು ಅಂತ ಇದನ್ನು ನೋಡಬೇಕಾ, ಅಥವಾ ಒಂದು ಗ್ರಂಥ, ಒಂದು ಟೆಕ್ಸ್ಟ್ ಬುಕ್, ಈಗ ಒಂದು ಎನ್ಸೈಕ್ಲೋಪೀಡಿಯಾ ಥರ ಅದ್ರಲ್ಲಿ ಬರೆದಿದ್ರೆ ಅದರಲ್ಲಿ ಆ ಎಲ್ಲ ರೆಫರೆನ್ಸಸ್ಸು ಅಲ್ಲಿಂದ ತೊಗೊಂಡು ಆಯಾ ಟೈಮಿಗೆ ಏನೇನು ಬೇಕೋ ಅಷ್ಟನ್ನು ಅಪ್ಲೈ ಮಾಡಿಕೊಂಡು ಅದನ್ನು ಹಾಗೆ ನೋಡಬೇಕಾ? ಹೌದು, ಅದಕ್ಕಾಗಿ ಈ ಆಚಾರದ ವಿಚಾರಗಳಲ್ಲಿ ನಾವು ಶೂನ್ಯರಾದಿವಿ ಅಂತ ಹೇಳಿದ್ವಲ್ಲ, ಹಾಗೆ. ಆದರೆ ಕಾಲಘಟ್ಟದಲ್ಲಿ ಕಾಲಕ್ರಮೇಣದಲ್ಲಿ ಅದು ಕೂಡ ಬದಲಾವಣೆ ಆಗ್ತಾ ಬಂದಿದೆ, ಅದು ಕೂಡ ಬದಲಾವಣೆ ಆಗಿದೆ. ಆಚಾರ ವಿಚಾರಗಳಲ್ಲಿಯೂ ಕೂಡ ಅದೇ ಆಚಾರವನ್ನು ಅಲ್ಲಿಗೆ ಸ್ಟಿಕನ್ನಾಗಿ ಇದನ್ನೇ ಮಾಡ್ಕೊಂಡು ಹೋಗಬೇಕು ಹೇಳುವಂತಹ ಒಂದು ಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದನ್ನು ಸ್ಮೃತಿಕಾರರು ಅದನ್ನು ಚೇಂಜ್ ಮಾಡ್ತಾ ಬಂದರು ಅದನ್ನು, ಅಲ್ವಾ? ಇಲ್ಲ ಅಂದರೆ ಹಿಂದೆಲ್ಲ ಬ್ರಾಹ್ಮಣರಿಗೆ ಮಾಂಸಾಹಾರ ಇತ್ತು, ಕಲಿಯುಗದಲ್ಲಿ ಅದನ್ನು ನಿಷೇಧ ಮಾಡಿದರು. ಯಾಕೆ ನಿಷೇಧ ಮಾಡಿದರು? ಅದು ಸ್ಮೃತಿಕಾರರೇ ಕೊಟ್ಟಿರುವಂಥದ್ದು ಅದನ್ನು. ಯಾಕೆ ಕೇಳಿದರೆ ತಾಮಸ ಗುಣ ಜಾಸ್ತಿ ಇರೋದರಿಂದ ಆ ತಾಮಸ ಒಳ್ಳೆಯದಲ್ಲ ಅಂತ, ಅದು ಬುದ್ಧಿಗೆ ಆಹಾರಕ್ಕೆ ಕನೆಕ್ಟ್ ಆಗಿದೆ, ಆಹಾರಕ್ಕೆ ಕನೆಕ್ಟ್ ಆಗಿದೆ, ಆಹಾರಕ್ಕೂ ಕನೆಕ್ಟ್ ಆಗಿ. ಯಾಕೆ ಕೇಳಿದರೆ ಆಹಾರ ಶುದ್ಧೇ ಸತ್ವಶುದ್ಧಿ ಅಂತ ಹೇಳುತ್ತೆ ಒಂದು ಮಾತು ಅಂದರೆ ಯೋಗದಲ್ಲಿ. ನಮ್ಮ ಆಹಾರ ಎಷ್ಟು ಶುದ್ಧಿ ಇದೆಯೋ ಅಷ್ಟು ಶುದ್ಧವಾದಂತಹ ಮನಸ್ಸು ಅಥವಾ ಬುದ್ಧಿ ಪ್ರಚೋದನೆ ಆಗತ್ತಂತೆ. ಅದು ಯಾಕೆ ಕೇಳಿದರೆ ನಮ್ಮ ಉದರದಲ್ಲಿರುವಂತಹ, ಹೊಟ್ಟೆಯಲ್ಲಿರುವಂತಹ ಅಗ್ನಿ ಜಠರಾಗ್ನಿ ಅಂತ ಹೇಳ್ತೀವಿ. ಆ ಜಠರಾಗ್ನಿ ಏನಿದೆಯೋ ಅದಕ್ಕೆ ದೇವತೆ ಯಾರು ಕೇಳಿದ್ರು ಬುಧ. ಗೊತ್ತಾಯ್ತಾ? ಬುಧನಿಗೆ ಕಾರಕ ಯಾವುದು ಕೇಳಿದ್ರೆ ಬುದ್ಧಿ. ಹೀಗೆ ಒಂದಕ್ಕೊಂದಕ್ಕೆ ಲಿಂಕ್ ಹೋದ ಹಿಂಗೆ. ಹಾಗಾಗಿ ನೀವು ಯಾವ ರೀತಿ ಆಹಾರ ಕೊಡ್ತೀರೋ ಆ ರೀತಿಯಾದಂತಹ ಬುದ್ಧಿ ಪ್ರಚೋದನೆ ಆಗತ್ತೆ ಅಂತ. ಸೊ ಆ ರೀತಿಯಾಗಿ ಆ ಒಂದು ಅಂಗಕ್ಕೆ ಕನೆಕ್ಟ್ ಆಗಿರುವಂತಹ ಪ್ಲಾನೆಟರಿ ಫೋರ್ಸ್ ಇಂದ ನಮಗೆ, ಯಾಕೆಂದರೆ ಎಲ್ಲ ಗ್ರಹಗಳ ಒಂದು ಪ್ರಭಾವ ಏನಿದೆಯೋ ಆ ಪ್ರಭಾವ ನಮ್ಮ ಮೇಲೆ ಬೀಳ್ತಾ ಇರುತ್ತೆ ಅಂತ. ಆ ಪ್ರಭಾವದಿಂದಲೇ ನಾವು ಇದೇ ಇರ್ತೇವೆ, ದಿವಸದ ಎಲ್ಲ ನಡ್ಕೊಂಡು ಹೋಗ್ತಾ. ಜ್ಯೋತಿಷಾಸ್ತ್ರ ನಿಂತಿರೋದೇ ಹೀಗೆ, ಜ್ಯೋತಿಷಾಸ್ತ್ರ ನಿಂತಿರೋದು ಹಾಗೆಯಾ. ಹಾಗಾಗಿ ಆ ಗ್ರಹಗಳ ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲವೇ ಇಲ್ಲ. ಇದು ಒಂದು ದೊಡ್ಡ ಸಬ್ಜೆಕ್ಟು, ಅದೊಂದು ದೊಡ್ಡ ಸಬ್ಜೆಕ್ಟು. ಆ ಗ್ರಹಗಳ ಶಕ್ತಿಯಿಂದಲೇ ನಾವೆಲ್ಲ, ಇಲ್ಲಾಂದರೆ ನಾವು ಒಂದೇ ರೀತಿಯಾಗಿ ಇರಬೇಕಿತ್ತು ಯಾವಾಗಲೂ, ಅಲ್ವಾ? ಯಾಕೆ ನಾವು ಚೇಂಜ್ ಆಗ್ತೀವಿ? ಆಗಾಗ ಒಮ್ಮೆ ನಮಗೆ ಸಿಟ್ಟು ಬರುತ್ತೆ, ಒಮ್ಮೆ ತುಂಬ ಸಂತೋಷವಾಗುತ್ತೆ, ಇನ್ನೊಮ್ಮೆ ತುಂಬ ದುಃಖ ಆಗುತ್ತೆ, ಇದೆಲ್ಲ ಆಗುತ್ತೆ. ಅದು ಯಾಕೆ ಕೇಳಿದರೆ ಗ್ರಹಗಳ ಸಂಚಾರವಶಾತ್ ಆಗುವಂಥದ್ದು. ಅದಕ್ಕೆ ಕನೆಕ್ಷನ್ ಅದು. ಅದಕ್ಕೆ ರಾಹುಬಲ, ಕೇತುಬಲ, ದಶೆ ಇತ್ಯಾದಿಗಳೆಲ್ಲ ಏನಿದೆಯೋ ಅದೆಲ್ಲರಂತೆಯೇ ನಮ್ಮ ದಿನಚರಿ ಇರುವಂತಹದ್ದು. ನಿಮ್ಮನ್ನು ಕರೆಸಿ ಖಂಡಿತ ಅದ್ರ ಬಗ್ಗೆನೂ ಮಾತಾಡಬೇಕು, ಸೆಪರೇಟ್ ಚಾಪ್ಟರ್ ಆಗಿರ್ಬೇಕು. ಬಟ್ ಅಂದರೆ ನಿಮಗೆ ನೋಡಿ ಅಲ್ಲಿ ಎಲ್ಲಿಂದ ಬಂತು ಕೇಳಿದ್ರೆ ಆತ್ಮಕಾರಕ ರವಿ ಅಂತ. ನಮ್ಮ ಆತ್ಮ ಜಾಗ್ರತೆ ಆಗೋದು ಯಾವಾಗ? ಬೆಳಿಗ್ಗೆ ಒಂದು ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಆತ್ಮ ಜಾಗೃತಿ ಆಗಿಬಿಡುತ್ತೆ. ಯಾಕೆಂದರೆ ಸೂರ್ಯ ಉದಯಿಸಿದ ತಕ್ಷಣ ನಾವು ಕಡೆಗೆ ಕಡ್ಡು ಹಿಡಿದು ನಾವು ಮನಿಕೊಳ್ಬೇಕು, ನಾವು ಮನಗಲೇಬೇಕು ಅಂತ ಹೇಳಿ ಮನಿಕೊಳ್ತೀವಿ. ಬಿಟ್ಟರೆ ಇಲ್ಲದ್ರೆ ಜಾಗೃತಿ ಆಗಿಬಿಡುತ್ತೆ ನಮಗೆ. ಯಾಕೆ ಜಾಗ್ರತೆ ಆಗುತ್ತೆ ಕೇಳಿದ್ರೆ ಅದು ಆತ್ಮಕಾರಕ ರವಿ. ಆದರೆ ರವಿ ಉದಯಿಸಿದ ತಕ್ಷಣದಲ್ಲಿ ಎಲ್ಲ ಜೀವಿಗಳ ಆತ್ಮವೂ ಕೂಡ ಜಾಗೃತಿ ಆಗಿಬಿಡುತ್ತೆ ಅಂತ. ಎಲ್ಲ ಕನೆಕ್ಟ್ ಆಗಿದೆ, ಡೈರೆಕ್ಟ್ ಕನೆಕ್ಟ್ ಆಗಿದೆ. ಅದೇ ರೀತಿಯಾಗಿ ನಮ್ಮ ಸೂರ್ಯ ಯಾವಾಗ ಅಸ್ತಮಿಸಿದಾಗ ನಿಧಾನವಾಗಿ ನಾವು ವಿಶ್ರಾಂತಿಗೆ ಹೋಗ್ತೀವಿ. ಬಾಡಿ ಎಲ್ಲ ಪ್ರಕೃತಿ ಇದು ಎಲ್ಲವೂ ಕೂಡ ವಿಶ್ರಾಂತಿಗೆ ಹೋಗುತ್ತೆ ನೋಡಿ. ಅದು ಪ್ರಕೃತಿ ನಿಯಮಕ್ಕೆ ತಕ್ಕಂತೆ ಮನುಷ್ಯ ಯಾಕೆಂದರೆ ಪ್ರಕೃತಿಯಿಂದಲೇ ಮನುಷ್ಯ ಆಗಿರುವಂಥದ್ದು. ಭೂತಾತ್ಮಕವಾದಂತಹ ಇದು ಶರೀರ, ಪಾಂಚಭೌತಿಕವಾದ ಶರೀರ, ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ, ಈ 5 ಅಂಶವೇ ಈ ಶರೀರದಲ್ಲಿರುವಂಥದ್ದು ಅಲ್ವಾ? ಆ ಶರೀರ 5 ಅಂಶದಲ್ಲಿರುವಾಗ ಪ್ರಕೃತಿಗೂ ಶರೀರಕ್ಕೂ ಅಷ್ಟು ಅನ್ಯೋನ್ಯವಾದ ಸಂಬಂಧ. ಹಾಗಾಗಿ ನಾವು ಎಲ್ಲ ಹೋಗಿ ಒಂದು ಸ್ವಲ್ಪ ನೀರು ಕುಡ್ಕೊಂಡು ಬಂದ್ಕೊಂಡು ಏನಾರು ಆಯಿತು ಅಂದ್ಕೊಂಡು ಎಲ್ಲೋ ಅಲ್ಲಿ ಹೋಗಿದ್ದೆ, ಒಂದು ಸ್ವಲ್ಪ ನೀರು ಕುಡಿದೆ ನೋಡಿ, ಆ ನೀರೇ ನಮಗೆ ತಲೆಗೆ ಹತ್ತಿತು ಅಂತ ಹೇಳ್ತೀವಿ. ಯಾಕೆ? ಪೃಥ್ವಿಯಿಂದ ಬರುವಂತಹ ಅದು ಇದು. ಅದಕ್ಕೆ ಶಾಸ್ತ್ರ ಹೇಳುವಂಥದ್ದೇ ನಮಗೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ 3 ತಾಪತ್ರಯ ನಮಗಿರುವಂಥದ್ದು. ಎಲ್ಲಿ ಹೋದರೂ ನಾವು ಮಾತಾಡ್ತೀವಿ ಹಂಗೆ, ಅಯ್ಯೋ ನಮ್ಮ ತಾಪತ್ರಯದಲ್ಲಿ ಏನೂ ಮಾಡಲಿಕ್ಕಾಗಿಲ್ಲ ಅಂತೇಳಿ. ಯಾವುದು ಅದು ತಾಪತ್ರಯ ಕೇಳಿದರೆ ಇದೆಯಾ? ಒಂದು ಆಧ್ಯಾತ್ಮಿಕವಾದ ತಾಪತ್ರಯ, ಇನ್ನೊಂದು ಆದಿದೈವಿಕವಾದ ತಾಪತ್ರಯ, ಇನ್ನೊಂದು ಆದಿಭೌತಿಕವಾದಂಥ ತಾಪತ್ರಯ ಅಂತೇಳಿ. ಈ 3 ತಾಪತ್ರಯವನ್ನು ಬಿಟ್ಟು ಯಾವ ಜೀವಿಯೂ ಇಲ್ಲ, ಯಾವ ವ್ಯಕ್ತಿಯೂ ಇಲ್ಲ, ಎಲ್ಲರಿಗೂ ಇರುವಂಥದ್ದೇ ಅದು.
ನೋಡಿ, ಆ ತಾಪತ್ರಯ ಅನ್ನೋ ಪದ ಆಡು ಭಾಷೆನಲ್ಲಿ ಉಳ್ಕೊಳ್ತೇ ಬಿಟ್ರು. ಈ ಮೂರು ಇದು ಎಲ್ಲಿಂದ ಬಂತು? ಮೂಲ ಏನು ಅದು ಅಂತ ಹೇಳೋದ್ರೆ ನಾವು ಚಿಂತನೆ ಮಾಡಲ್ಲ. ನೋಡಿ, ನಮ್ಮ ಪ್ರತಿಯೊಬ್ಬನ ಸೋಲು ಏನಿದೆಯೋ, ಆತ್ಮ ಏನಿದೆಯೋ, ಆತ್ಮ ವಿಭು, ಭಗವಂತನ ಆತ್ಮ. ಆ ಭಗವಂತನಿಂದ ಸಿಡಿದು ಬಂದಿರುವಂತಹದ್ದು ಎಲ್ಲವೂ ಅದು ಕೊನೆಗೆ ಸೇರೋದು ಎಲ್ಲಿಗೆ ಸೇರಬೇಕು? ಅಲ್ಲಿಗೆ ಸೇರಬೇಕು, ಆ ಭಗವಂತನಿಗೆ ಸೇರಬೇಕು ಆತ್ಮ. ಹಾಗಿದ್ದಾಗ ಬಂದಿರುವಂತಹ ಆತ್ಮ ಈ ಒಂದು ಶರೀರಕ್ಕೆ ಈ ಆತ್ಮ ಬಂತು ಹೇಳಿದ್ರೆ ಈ ಆತ್ಮಕ್ಕೆ ಒಳ್ಳೆಯ ಸಂಸ್ಕಾರ ಕೊಡಬೇಕೋ ಬೇಡವೋ? ಹೌದು, ಒಳ್ಳೆಯ ಸಂಸ್ಕಾರ ಕೊಡಬೇಕು ಹೇಳಾದಾಗ ಆ ಆತ್ಮವನ್ನು ಉದ್ಧಾರ ಮಾಡಬೇಕು. ಅದನ್ನು ನಿಮ್ಮ ಆತ್ಮವನ್ನು ನಾನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಆತ್ಮವನ್ನು ನೀವು ಉದ್ಧಾರ ಮಾಡಲಿಕ್ಕೂ ನೀವೇ ಮಾಡ್ಕೊಳ್ಬೇಕು. ಸೆಲ್ಫ್ ಸರ್ವಿಸ್. ಅದಕ್ಕೆ ಭಗವಂತ ಅಲ್ಲಿ ಹೇಳ್ದ, ಉದ್ಧರೇದ ಆತ್ಮನಾತ್ಮಾನಂ. ನೀವು ಇದನ್ನು ಅರ್ಜುನಿಗೆ ಹೇಳ್ತಾನೆ, ಇಷ್ಟು ಇಲ್ಲೆಲ್ಲ ಬೋಧನೆ ಮಾಡಿದೆ ನಿನಗೆ, ಆದರೆ ನಿನ್ನ ಆತ್ಮ ನೀನೇ ಉದ್ಧಾರ ಮಾಡ್ಕೊಳ್ಬೇಕಪ್ಪ, ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಹಿಂಗಂದ್ರೆ ಗಾಡಿ ಓಡಿಸೋದು ಹೇಳ್ಕೊಡ್ಬೇಕೆ ಹೊರತು ನಿಮ್ಮ ಗಾಡಿ ನೀವೇ ಓಡಿಸ್ಬೇಕು. ಆಮೇಲೆ ಏನು ಲೈಸೆನ್ಸ್ ಯಾರು ಕೊಟ್ರು ನೀವೇ ಗಾಡಿ ಸಂಭಾಲಿಸ್ಬೇಕು. ಹೌದು. ಹಾಗಾಗಿ ಆ ಆಧ್ಯಾತ್ಮಿಕದಲ್ಲಿ ನಮ್ಮ ಆತ್ಮವನ್ನು ಉದ್ಧರಿಸುವಾಗ ಬರುವಂತಹ ತೊಂದರೆಗಳೇನಿದೆಯೋ, ವಿಘ್ನಗಳೇನಿದೆಯೋ, ಅದಕ್ಕೆ ಆ ಆಧ್ಯಾತ್ಮಿಕ ತಾಪ ಅಂದ್ರೆ ಉರಿ ಅಂತ, ನೋವು, ತೋಪ, ಉರಿ ಇತ್ಯಾದಿಗೆ ಹೇಳ್ತೇವೆ. ತೊಂದರೆ ಏನೇ ತಾಪ ತ್ರಯ. ಎರಡನೇದು ಈಗ ಆಧ್ಯಾತ್ಮಿಕ ಆಯಿತು. ಆದಿದೈವ ಅಂಥೇಳಿ. ಆದಿದೈವ ಅಂತಂದರೆ ಈ ಒಂದು ಭೌತಿಕ ಇದು ದೇವರೇನಿದ್ದಾನೋ ದೇವರ, ನಾವು ಪ್ರತಿಯೊಬ್ಬರೂ ಕೂಡ ಒಂದೊಂದು ದೇವರನ್ನು ನಾವು ನಂಬ್ತೀವಿ. ಹೌದು ಅಲ್ವಾ? ಎಲ್ರಿಗೂ ಎಲ್ಲ ದೇವರು ಇಷ್ಟ ಆಗಲ್ಲ. ಮನೆ ದೇವರು, ಇಷ್ಟ ದೇವರು, ಮನೆ ದೇವರು, ಇಷ್ಟ ದೇವರು, ಕುಲದೇವರು ಅಂತ ಹೇಳಿ ಎಲ್ಲ ನಾವು ನಂಬ್ತೀವಿ. ಆ ನಮ್ಮನ್ನು ಅದು ಯಾವಾಗಲೂ ಕಾಪಾಡುತ್ತಾ ಇರುತ್ತೆ ನಮ್ಮನ್ನು ಅಂತ ಹೇಳಿ ನಾವು ಅಂದ್ಕೊಳ್ತಾ ಇರ್ತೀವಿ. ಅಂದ್ಕೊಂಡಂತೆ ಆಗ್ತಾನೂ ಇರುತ್ತೆ ಅದು. ಯಾವಾಗ ನಮ್ಮನ್ನು ಕಾಪಾಡುವಂತಹ ಆ ಒಂದು ಮನೆ ದೇವರಾಗಬಹುದು, ಇಷ್ಟ ದೇವರಾಗಬಹುದು, ಅದರ ಬಗ್ಗೆ ನಾವು ಅಲಕ್ಷ್ಯೆಯನ್ನು ತೋರಿಸಿದಾಗ ಅಥವಾ ಅದನ್ನು ಬಿಟ್ಟರೆ ಅದಕ್ಕೆ ಕೊಡುವಂತಹ ಸೇವೆಯನ್ನು ಅಥವಾ ಏನು ಮಾಡೋದೇನಿದೆಯೋ ಆ ಪೂಜೆ ಪುನಸ್ಕಾರಗಳೋ, ಹೋಮ ಹವನಗಳೋ, ಜಪ ತಪಾದಿಗಳು ಏನೇ ಇರ್ಬೋದು, ಅದನ್ನು ಮಾಡದೇ ಇರುವಾಗ ಆ ದೇವರಿಂದ ಬರುವಂತಹ ಕೋಪ ಏನಿದೆಯೋ ಆ ಕೋಪ ನಮ್ಮನ್ನು ಪೀಡಿಸ್ತದೆ.